ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೂ ಹೋಗಿ ಬಂದೆ. ಈಗ ಟೈಮ್ 8 ಗಂಟೆ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೇಲಿ ಪೂಜೆ ಎಲ್ಲ ಮುಗೀತು. ಹಿಂದಿನ ದಿನ ಆದಷ್ಟು ರೆಡಿ ಮಾಡ್ಕೊಂಡಿದ್ದೆ, ಆದರೆ ಬಾಗಿಲಿಗೆಲ್ಲ ಇವತ್ತು ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿದ್ದು. ಬಿಡುವ ತಂದಿದ್ರು, ಆದರೆ ಕಟ್ಟೋದಕ್ಕೆ ಟೈಮ್ ಆಗಲಿಲ್ಲ. ಅದಕ್ಕೆ ಹೂವು ಎಲ್ಲ ಒಂದೊಂದು ಹೂವು ಹಾಗೆ ಇಟ್ಟಿದ್ದೀನಿ. ಏನು ಮಾಡೋದು, ಎಲ್ಲ ಕೆಲಸನೂ ಇನ್ ಟೈಮ್ಗೆ ಆಗಬೇಕು ಅಂತಂದರೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗಿದೆ. ಅದರಲ್ಲೂ ಇನ್ನು ಬೆಳಗ್ಗೆ ಬೇಗ ಎದ್ದು ಮಾಡ್ಕೋಬೇಕಲ್ಲ ಅಂತ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೆ. ಆದರೆ ಕರೆಕ್ಟ್ ಟೈಮ್ಗೆ ಪೂಜೆ ಎಲ್ಲ ಅಂತೂ ಆಯಿತು. ಉಪವಾಸ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನೀವು ಎಲ್ಲ ಪೂಜೆ ಹೆಂಗೆ ಮಾಡಿದ್ದೀರಾ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರೆ ಕಮೆಂಟಲ್ಲಿ ತಿಳಿಸಿ. ನಮ್ಮನೆ ಕೃಷ್ಣ ನೋಡಿ ಹಿಂಗೆ ಕಾಣ್ತಾ ಇದ್ದಾರೆ ಅಂತ. ಹಾರ ಥರ ಪೋಣಿಸಿ ದಿಂಡು ಪೋಣಿಸಿ ಹಾರ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಹಾರ ಹಾಕಿದರೆ ಕೃಷ್ಣ ಇನ್ನೂ ಮುದ್ದಾಗಿ ಕಾಣಿಸ್ತಾ ಇದ್ರು. ಸಿಂಪಲಾಗಿ ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ರೆಡಿ ಮಾಡಿ ದೀಪ ಕೂಡ ಹಚ್ಚಿದ್ದೀನಿ. ಯಾಕಂದರೆ ಧನುರ್ಮಾಸ ಆಗಿರೋದ್ರಿಂದ ನಕ್ಷತ್ರಗಳು ಇರುವಾಗಲೇ ದೇವ್ರ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ. ಈಗ ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಬೆಲ್ಲ, 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ. ಪೂರ್ತಿ ಹಾಲಿನಲ್ಲೇ ಕಲಿಸ್ಬೇಕು ಅಂತೇನಲ್ಲ, ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬಹುದು. ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ಅಷ್ಟೇ, ಆಲ್ರೆಡಿ ಮನೆಯಲ್ಲಿ ಇಟ್ಕೊಂಡೇ ಇರ್ತೀವಿ, ಆದರೆ ಅದನ್ನು ನಾವು ಬಳಸಿರ್ತೀವಿ ಅಂಥೇಳಿ ದೀಪಕ್ಕೆ ಅಂತ ಅಂಗಡಿಯಿಂದನೇ ತರಿಸ್ಕೊಂಡಿದ್ದೆ. ಒಂದು ಅರ್ಧ kg ಅಕ್ಕಿ ಹಿಟ್ಟು ತರಿಸ್ಕೊಂಡು ಅದರಲ್ಲಿ ಕಲಸಿ ದೀಪ ಮಾಡ್ಕೋತಾ ಇದ್ದೀನಿ. ಮತ್ತು ಈಗ 11 ದೀಪ ಮಾಡಬೇಕು. ಹಾಗಾಗಿ ಸಣ್ಣದೇ ಮಾಡೋಣ ಅಂತ ಈ ಥರ ಕಟ್ ಮಾಡಿಕೊಂಡೆ. 10 ಪೀಸ್ ಆಯಿತು. ಎಲ್ಲ ಪೀಸಲ್ಲೂ ಸ್ವಲ್ಪ ತೆಗೆದು ಹಾಕಿದ್ರೆ ಇನ್ನೊಂದು ದೀಪ ಆಗೇ ಆಗುತ್ತೆ. ಹಾಗಾಗಿ ಈಗ 11 ಉಂಡೆನ ಲೆಕ್ಕ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಮಾಡಾದಮೇಲೆ, ಆರತಿ ಮಾಡಾದಮೇಲೆ ಅದನ್ನು ಏನು ಮಾಡಬೇಕು, ಅದು ಕೂಡ ಒಂದು ದೊಡ್ಡ ವಿಚಾರನೇ ಅಲ್ವಾ. ಯಾಕಂದರೆ ಎಲ್ಲಂದರಲ್ಲಿ ಹಾಕೋಕ್ಕಾಗಲ್ಲ. ನೀರಿಗೆ ಹಾಕಬೇಕು, ಇಲ್ಲಾಂದರೆ ಹಸುಗಳಿಗೆ ತಿನ್ನೋದಕ್ಕೆ ಕೊಡಬೇಕು, ಇಲ್ಲಾಂದರೆ ಇರುವೆ ಗುಡ್ಗ ಆದರೂ ಹಾಕಬೇಕು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಣ್ಣ ದೀಪ ಮಾಡ್ಕೊಂಡ್ರೇ ತುಂಬ ಒಳ್ಳೆಯದು. ನಾನು ಶ್ರಾವಣ ಮಾಸದಿಂದನೂ ಇದೇ ಥರ ಮಾಡ್ತಾಯಿದ್ದೀನಿ. ಶ್ರಾವಣ ಮಾಸದಲ್ಲೂ ಶಿವನಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ದೆ, ಮತ್ತು ಕಾರ್ತಿಕ ಸೋಮವಾರದಲ್ಲೂ ಕೂಡ ಮಾಡಿದ್ದೆ. ಈಗ ಇವತ್ತು ಕೂಡ ವೈಕುಂಠ ಏಕಾದಶಿ ದಿನ ವಿಷ್ಣುವಿಗೆ 11 ದೀಪನ ಹಚ್ಚಿ ಇಡ್ತಾ ಇದ್ದೀನಿ. ಆಲ್ರೆಡಿ ಅಕ್ಕಿ ಹಿಟ್ಟಿನ ದೀಪನೇ ಮಾಡ್ತಾ ಇರೋದ್ರಿಂದ ಮತ್ತೆ ನಾವು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಡಬೇಕು ಅಂತೇನಿಲ್ಲ. ಹಾಗಾಗಿ ಹೂ ಮತ್ತು ತುಳಸಿನ ಹಾಕಿ ಅದ್ರ ಮೇಲೆ ಈ ಅಕ್ಕಿ ಹಿಟ್ಟಿನ ದೀಪನ ಇಡ್ತಾ ಇದ್ದೀನಿ. ಮತ್ತು ನೋಡಿ, ಈ ಥರ ನಾವು ಉದ್ದರಣೆಯಿಂದ ಪ್ರೆಸ್ ಮಾಡಿ ಈ ಥರ ಹೋಲ್ ಮಾಡಿಕೊಂಡ್ರೆ ತುಪ್ಪದ ಬತ್ತಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಬೆರಳಿಂದ ಮಾಡೋದಕ್ಕಿಂತ ಈ ಥರ ಉದ್ದರಣೆಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ತುಪ್ಪದ ಬತ್ತಿಗಳು ಕೂತ್ಕೊಳ್ಳುತ್ತೆ. ಮತ್ತೀಗ ಎಲ್ಲ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಬೇಕು. ಹಿಂದಿನ ದಿನ ರಾತ್ರಿ ಮಾಡಿ ಇಡ್ಬೋದಾಗಿತ್ತು, ಬಟ್ ಅದು ಇದು ಕೆಲಸ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಹಾಗಾಗಿ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಇದೊಂದು ಕೆಲಸ ಪೆಂಡಿಂಗ್ ಇಟ್ಟಿದ್ದೆ. ಈಗ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಪೂಜೆಗೆ ಅಂತಲೇ ಸಪ್ರೇಟ್ ಪ್ಲೇಟ್ ಇಟ್ಕೊಳ್ಳಿ. ಇದು ತಾಮ್ರದ ಪ್ಲೇಟು, ಇಲ್ಲ ಅಂತಂದರೆ ಅಡಿಕೆ ತಟ್ಟೆನಲ್ಲಿ ಕೂಡ ಹಚ್ಬೋದು. ಆದಷ್ಟು ಸ್ಟೀಲ್ ಉಪಯೋಗಿಸ್ಬೇಡಿ, ನಿಧಾನ ಆದರೂ ಪರವಾಗಿಲ್ಲ. ಚಿಕ್ಕದಾಗಿರುವಂಥ ಬೆಳ್ಳಿ ಅಥವಾ ತಾಮ್ರ, ಹಿತ್ತಾಳೆ ಪ್ಲೇಟ್ಗಳನ್ನು ತೊಗೊಳ್ಳಿ. ಮನೇಲಿ ನಾವು ಈ ರೀತಿ ಸಿಂಪಲಾಗಿ ದೀಪಾರಾಧನೆಗಳನ್ನ ಮಾಡೋದಕ್ಕೆ ತುಂಬಾ ಉಪಯೋಗ ಬರುತ್ತೆ. ಅಷ್ಟೇ ಅಲ್ಲದೆ ನೈವೇದ್ಯಗಳನ್ನ ಇಡುವಾಗಲೂ ಕೂಡ ಅಷ್ಟೇ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ವಿಷ್ಣು ಸಹಸ್ರನಾಮನ ಓದಿ ದೀಪಾರಾಧನೆ ಮಾಡಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಇಷ್ಟೆಲ್ಲ ಮುಗಿಸೋಷ್ಟೊತ್ತಿಗೆ ನನಗೆ ಬೆಳಗ್ಗೆ 6:30 ಆಯಿತು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಕ್ಕೆ ಬೆಳಗ್ಗೆ 6:30 ಆಯಿತು ಇಷ್ಟೆಲ್ಲ ಪೂಜೆ ಮುಗಿಯೋಷ್ಟೊತ್ತಿಗೆ. ಈಗ ಇನ್ನು ಸ್ವಲ್ಪ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. 7 ಗಂಟೆ ಒಳಗಾಗಿ ಹೋಗಬೇಕಿತ್ತು, ಬಟ್ ಏನಂದರೆ 7 ಗಂಟೆಗೆ ನೈವೇದ್ಯದ ಸಮಯ ಅಂತ ಹೇಳಿ 20 ನಿಮಿಷ ಕ್ಲೋಸ್ ಮಾಡ್ತಾಯಿದ್ರು. ನೋಡಿ, ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಹೇಳ್ತಾಯಿದ್ರು, ಬೇಗ ಬನ್ನಿ, ಕ್ಲೋಸ್ ಮಾಡ್ತಾರೆ ನೈವೇದ್ಯಕ್ಕೆ, ಅರ್ಧ ಗಂಟೆ ಸ್ಟಾಪ್ ಮಾಡಿಬಿಡ್ತಾರೆ, ಯಾರನ್ನೂ ಒಳಗಡೆ ಬಿಡೋದಿಲ್ಲ ಅಂತ. ಹಾಗಾಗಿ ಇವತ್ತು ತುಂಬಾ ರಶ್ ಇದ್ದರು. ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ. ನಾನು ಸುಮಾರು ಹಿಂದಿನ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೆ ನಿಮಗೆ.
ಆದರೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ. ಬೆಳಗ್ಗೆ 3 ಗಂಟೆಯಿಂದನೇ ಇವತ್ತು ದೇವ್ರ ದರ್ಶನ ಎಲ್ಲ ಇತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ನಿಜವಾಗ್ಲೂ ನಾನು ಇವತ್ತು ನೆನೆಸ್ಕೋತಾ ಇದ್ದೆ. ಯಾಕಂದರೆ ಒಂದೊಂದು ಒಳ್ಳೆಯ ದಿನ ಅಂದಾಗ ನಾವು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಇಂಥದ್ದನ್ನು ಇವತ್ತು ನೋಡಬೇಕು ಅಂತ ನಿಜವಾಗ್ಲೂ ಇವತ್ತು ಮನಸ್ಸಲ್ಲಿ ನಾನು ಅನ್ಕೋತಾ ಇದ್ದೆ. ಇವತ್ತು ನವಿಲು ನೋಡಬೇಕು ನಾನು ಅಂತ. ಯಾಕಂದರೆ ಒಂದೊಂದು ದಿನ ಕಾಣಿಸುತ್ತೆ, ಒಂದೊಂದು ದಿನ ಕಾಣಿಸಲ್ಲ. ಆದರೆ ಇವತ್ತಂತೂ ತುಂಬ ಚೆನ್ನಾಗಿ ಕಾಣಿಸ್ತು ಮತ್ತು ನಮ್ಮ ಮನೆ ಹತ್ತಿರದಲ್ಲೇ ಬಂದಿತ್ತು. ಗೊತ್ತೈತೆ ಅದೇ ಹೊಟ್ಟೈತೈತೆ. ಆದರೆ ಬೆಳಗ್ಗೆ ನೋಡಿ ಖುಷಿ ಆಯ್ತಪ್ಪ, ತುಂಬ ಚೆನ್ನಾಗೈತೈತವ. ಬಿಳಿ ದಾಸವಾಳ ನನಗಂತೂ ತುಂಬಾ ಇಷ್ಟ. ಈಗ ಮಾರ್ಗಶಿರ ಮಾಸದಲ್ಲೆಲ್ಲ ಪೂಜೆಗೆ ಬಿಳಿ ಹೂ ಎಷ್ಟು ಅವಶ್ಯಕತೆ ಇತ್ತು. ಹಾಗಾಗಿ ನರ್ಸರಿಗೆಲ್ಲ ಹೋಗಿ ನಾನು ಬಿಳಿದು ಕೆಂಪುದು ದಾಸವಾಳ ಗಿಡ ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ಇಲ್ಲಿರೋಂಥ ಒಬ್ಬರು ನೋಡಿಬಿಟ್ಟು ಅವರು ನನ್ನ ಹೊಸ ಸಬ್ಸ್ಕ್ರೈಬರು, ಮನೆ ಹತ್ರನೇ ಇರೋದು ಅವರು. ಅಂದರೆ ಇಲ್ಲಿರೋರಿಗೆ ಅಂದರೆ ಗೊತ್ತಿರುತ್ತಲ್ವ ಕಡಿಮೆ ರೇಟ್ಗೆ ಎಲ್ಲೆಲ್ಲಿ ಸಿಗುತ್ತೆ ಏನು ಅಂತ. ಅವರು ಇದನ್ನು ತಂದುಕೊಟ್ಟಿದ್ದಾರೆ ನನಗೆ. ಈ ಗಿಡ ಬಿಳಿ ದಾಸವಾಳ ಹೂವಿನ ಗಿಡ. ಇದನ್ನು ಇಲ್ಲೇ ಕೆಳಗಡೆನೇ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಮೇಲೆ ಟೆರೇಸ್ ಮೇಲೂ ಇಟ್ಟಿದ್ದೀನಿ. ರೋಹನ್ ಅಂತ ಇಲ್ಲಿ ನನಗೆ ಹೊಸ ಫ್ರೆಂಡ್ ಜ್ಯೋತಿ ಅಂತ, ನಂದು ಶಾರ್ಟ್ಸ್ ವೀಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ. ಅವ್ರ ತಮ್ಮ. ತುಂಬ ಖುಷಿಯಾಯಿತು. ಅವರು ಇಲ್ಲಿರೋರಿಗೆ ಅಂದರೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಕಡಿಮೆಗೆ ಸಿಗುತ್ತೆ ಏನು ಅಂತೆಲ್ಲ ಹೇಳಿ. ಬೆಳಗ್ಗೆ ಫಸ್ಟು ಪೂಜೆ ಆದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡಬೇಕಂದ್ರೆ ತುಂಬ ಕಷ್ಟ. ಆದರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಮ್ಮ ಹತ್ರ ತೊಗೊಂಡಿದ್ದೀನಿ. ಅದನ್ನೆಲ್ಲ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಕಮೆಂಟಲ್ಲಿ ವ್ಯೂವರ್ಸ್ ಒಬ್ಬರು ನಿಮ್ಮದು ಪೂಜಾ ಬುಕ್ ಕಲೆಕ್ಷನ್ ಎಲ್ಲ ತೋರಿಸಿ ಯಾವ್ಯಾವ ಥರ ಬುಕ್ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ಹೇಗಿದ್ರೂ ರೆಡಿಯಾಗಿದ್ದೀನಿ, ಹಾಗೆ ಆ ವಿಡಿಯೋನೂ ಮಾಡಿಬಿಡೋಣ ಅಂತ ಅಷ್ಟೇ. ಇದಿಷ್ಟು ಕೂಡ ನನ್ನ ಹತ್ರ ಇರುವಂಥ ಪೂಜಾ ಬುಕ್ ಕಲೆಕ್ಷನ್ಗಳು. ಪೂಜೆ ಬುಕ್ಕು, ವ್ರತದ ಬುಕ್ಕು ಅಂದರೆ ವೈಭವ ಲಕ್ಷ್ಮಿದು, ಸಹಸ್ರನಾಮಗಳ ಬುಕ್ಕು, ಅಷ್ಟೋತ್ತರಗಳು, ನಿತ್ಯ ಪ್ರಾರ್ಥನಾ ಸ್ತೋತ್ರ, ಹನುಮಾನ್ ಚಾಲೀಸು, ಹೀಗೆ ಸಾಕಷ್ಟು ಬುಕ್ಗಳಿದೆ. ಕೆಲವೊಂದು ಗಿಫ್ಟ್ ಬಂದಿರೋವಂಥದ್ದು, ಕೆಲವೊಂದು ನಾನೇ ತೊಗೊಂಡಿರೋವಂಥದ್ದು. ವರ್ಷದಿಂದ ಇಟ್ಕೊಂಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಯಾವುದಾದ್ರೂ ಬುಕ್ಗಳು ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ತೊಗೊಳ್ಳಿ. ಇದೊಂದು ಚಿಕ್ಕ ಭಗವದ್ಗೀತೆ ಬುಕ್ಕು. ಇದು ತಾಂಬೂಲದ ಜೊತೆ ಗಿಫ್ಟ್ ಬಂದಿರೋದು. ಇದಕ್ಕಿಂತ ಚಿಕ್ಕದು ಕೂಡ ಇತ್ತು, ಅದು ನನ್ನ ಫ್ರೆಂಡಿಗೆ ಕೊಟ್ಟೆ. ಅಂದರೆ ಇದರಲ್ಲಿ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಅಕ್ಷರ ತುಂಬ ಸಣ್ಣ ಇದೆಯಲ್ಲ ಹಾಗಾಗಿ. ಆದರೆ ಇದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡ್ಬೋದು, ಹಾಗಾಗಿ ಇಟ್ಕೊಂಡಿದ್ದೀನಿ. ನೋಡಿ, ರಿಟರ್ನ್ ಗಿಫ್ಟ್ಗಳು ಆ ಥರದ್ದೆಲ್ಲ ಕೊಡಬೇಕು ಅಂತ ಇರೋರು ಈ ರೀತಿಯೆಲ್ಲ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗುತ್ತೆ, ಕನ್ನಡ, ಹಿಂದಿ, ಇಂಗ್ಲೀಷು. ನನಗೆ ಒಬ್ಬರು ತೆಲುಗುನಲ್ಲಿ ಒಂದು ಕೊಟ್ಟಿದ್ದರು, ಅವರೇ ಇದು ಹಿಂದಿನಲ್ಲಿ ಕೊಟ್ಟಿದ್ದಾರೆ. ನಾನು ಹಿಂದಿ ಓದ್ತೀನಿ, ಹಾಗಾಗಿ ಹಿಂದಿಲಿರೋದು ನಾನು ಇಟ್ಕೊಂಡೆ, ತೆಲುಗುನಲ್ಲಿರೋದು ನನ್ನ ಫ್ರೆಂಡಿಗೆ ಕೊಟ್ಟೆ. ಇದು ಒಂದು ಬುಕ್ ಇದೆ. ಮತ್ತು ಇದೆರಡು ಇನ್ನೂ ಯೂಸ್ ಮಾಡಿಲ್ಲ, ನಾನು ಯಾರಿಗಾದರೂ ಕೊಡೋಣ ಅಂತಲೇ ಇಟ್ಕೊಂಡಿದ್ದೀನಿ. ಹೋದ ವರ್ಷ ದಸರಾ ಹಬ್ಬದಲ್ಲಿ ಮತ್ತು ಮಾಘ ಮಾಸದಲ್ಲಿ ಇಂಥ ಟೈಮಲ್ಲೆಲ್ಲ ತಾಂಬೂಲದ ಜೊತೆ ಕೊಡೋದಕ್ಕೆ ಅಂತ ಒಂದಷ್ಟು ಬುಕ್ಗಳು ತರಿಸ್ಕೊಂಡಿದ್ದೆ. ಅದರಲ್ಲಿ ಇದು 2 ಬುಕ್ಕು ಉಳಿದಿದೆ, ಹಯಗ್ರೀವ ಸ್ತೋತ್ರ ಮತ್ತು ಲಲಿತಾ ಸಹಸ್ರನಾಮ. ಎಷ್ಟು ಚಿಕ್ಕದಾಗಿದೆ ನೋಡಿ. ಇದು ಅಕ್ಷರಗಳು ಕೂಡ ಚೆನ್ನಾಗಿದೆ, ಓದ್ಬೋದು. ಇದನ್ನು ಯಾರಿಗಾದರೂ ಕೊಡೋಣ ಅಂತ ಇಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸಹಸ್ರನಾಮ ಇದೆ, ಆಮೇಲೆ ಅಷ್ಟೋತ್ತರ ಇದೆ, ಲಲಿತಾ ಅಷ್ಟೋತ್ತರ. ತುಂಬ ಚೆನ್ನಾಗಿದೆ, ನಾನು ಓದಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಮತ್ತು ಇದೊಂದು ಹಯಗ್ರೀವ ಸ್ತೋತ್ರ, ತುಂಬ ಚೆನ್ನಾಗಿದೆ. ಹಯಗ್ರೀವ ಅಷ್ಟೋತ್ತರ ಕೂಡ ಇದೆ ಇದರಲ್ಲೇ ನೋಡಿ. ಈ ಥರ ಚಿಕ್ಕ ಬುಕ್ಗಳು ಬೆಲೆನೂ ತುಂಬ ಕಡಿಮೆ. ನಾವು ತಾಂಬೂಲದ ಜೊತೆ ಕೊಡೋದಕ್ಕೂ ಯೂಸ್ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಒಂದು ರೀತಿ ಇಂಥ ಬುಕ್ಗಳೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಇದೇ ಸೈಜಲ್ಲೇ ನಾನು ಇದೆರಡು ತೊಗೊಂಡಿದ್ದೀನಿ, ಹನುಮಾನ್ ಚಾಲೀಸ್ ಮತ್ತು ಲಲಿತಾ ಸಹಸ್ರನಾಮ ಬುಕ್ಕು. ಇದನ್ನು ನಾವು ಆರಾಮಾಗಿ ಪರ್ಸಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು. ನೋಡಿ, ಅಕ್ಷರಗಳು ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ ಅಂತ. ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಇದೆ. ನಾನು ಕಲ್ತಿದ್ದು ಇದೇ ಬುಕ್ಕಿಂದನೇ, ಈಗ ಪಾರಾಯಣ ಮಾಡ್ತಿರೋದು ಕೂಡ ಇದೇ ಬುಕ್ಕಿಂದನೇ, ಲಲಿತಾ ಸಹಸ್ರನಾಮ. ಅಕ್ಷರ ಸ್ವಲ್ಪ ಸಣ್ಣ ಇದೆ, ಆದರೆ ನನಗೆ ಅಭ್ಯಾಸ ಆಗಿರೋದ್ರಿಂದ ನಾನು ಇದನ್ನೇ ನೋಡ್ಕೊಂಡು ಹೇಳ್ತಾ ಇರ್ತೀನಿ ಯಾವಾಗಲೂ. ಇದೊಂದು ಬೀಜ ಮಂತ್ರ ಮಾತ್ರ ಇರಲಿಲ್ಲ, ಇದನ್ನು ನಮ್ಮ ಮಾಸ್ಟ್ರು ಬರೆಸಿದ್ದಾರೆ. ಇದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಲಲಿತಾ ಸಹಸ್ರನಾಮ ಓದುವಾಗ ಮೊದಲು ಈ ಲೈನು ಇದನ್ನು ಹೇಳಿ ಆಮೇಲೆ ಇದನ್ನು ಹೇಳ್ಕೋಬೇಕು, ಆಮೇಲೆ ಈ ಬೀಜಾಕ್ಷರಿ ಮಂತ್ರ ಹೇಳಿಕೊಂಡು
ಇಲ್ಲಿಂದ ಶುರು ಮಾಡೋದು. ನೋಡಿ ಈ ಥರ ಗೆರೆಗಳೆಲ್ಲ ಹಾಕಿಸಿ ಇದನ್ನು ಸ್ಪ್ಲಿಟ್ ಮಾಡಿ ಕಲಿಸಿದ್ರು. ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಇದೊಂದು ಬುಕ್ಕು ಮತ್ತು ಇದು ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತಾ ಬುಕ್ಕು. ಇದು ನಮಗೆ ಒಂದು ಆಶ್ರಮದಲ್ಲಿ ಕೊಟ್ಟಿದ್ದು. ನಾವು ಸಾಯಿಬಾಬಾ ಪೂಜೆ ಎಲ್ಲ ಮಾಡಿ ಕೊನೆ ವಾರ ಅಂದರೆ ಆ ಬುಕ್ಕಲ್ಲಿ ಇರೋ ನಿಯಮದ ಪ್ರಕಾರನೇ ಅನ್ನದಾನ ಮಾಡಬೇಕು ಅಂತ ಇದೆ. ಆದರೆ ನಾವು ನಮ್ಮ ಕೈಲಾದಷ್ಟು ತುಂಬ ಜಾಸ್ತಿ ಎಲ್ಲ ಕೊಡ್ತಿದ್ವಿ ಅಂತಲ್ಲ, ತುಂಬ ಕಡಿಮೆ ಒಂದು ಹೊತ್ತಿಗೆ ಏನಾಗುತ್ತೋ ಒಂದು 5 ಜನಕ್ಕೆ 10 ಜನಕ್ಕೆ ಊಟಕ್ಕೆ ಏನಾಗ್ಬೋದು ಆ ರೀತಿ 1,500 2,000 ಈ ಥರ ಒಂದು ಆಶ್ರಮಕ್ಕೆ ತೊಗೊಂಡೋಗಿ ಕೊಡ್ತಾಯಿದ್ವಿ. ಅಲ್ಲಿ ನಮಗೆ ಈ ಬುಕ್ಕನ್ನ ಕೊಟ್ಟರು. ಒಂದು 2 ಬುಕ್ ಕೊಟ್ಟಿದ್ದರು. ನಾನೊಂದು ಇಟ್ಕೊಂಡು ನನ್ನ ತಂಗಿಗೆ ಒಂದು ಬುಕ್ ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಮಗೆ ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ಬೋದು. ನಾನು ಭಗವದ್ಗೀತೆ ಇನ್ನೂ ಓದಿಲ್ಲ, ಯಾಕಂದರೆ ಅದು ಅರ್ಥ ತಿಳ್ಕೊಂಡು ಗುರುಗಳ ಮುಖಾಂತರ ಓದಬೇಕು. ವಿಡಿಯೋದಲ್ಲಿ ಕೇಳಿಸ್ಕೊಳ್ತಾ ಇರ್ತೀನಿ, ಬಟ್ ನಾನು ಇನ್ನೂ ಓದೋಕ್ಕೆ ಶುರು ಮಾಡಿಲ್ಲ. ಆದರೆ ವಿಷ್ಣು ಸಹಸ್ರನಾಮ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಇದೇ ಥರ ಲೈನ್ ಹಾಕಿಸಿ ಸ್ಪ್ಲಿಟ್ ಮಾಡಿ ಯಾವ ಥರ ಉಚ್ಚಾರಣೆ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇದೇ ಬುಕ್ಕಿಂದನೇ ವಿಷ್ಣು ಸಹಸ್ರನಾಮ ಪಾರಾಯಣ ಕಲ್ತ್ಕೊಂಡಿದ್ದು ಮತ್ತು ಈಗ ಪಾರಾಯಣ ಮಾಡ್ತಾ ಇರೋದು. ಇದೊಂದು ನಿತ್ಯ ಪ್ರಾರ್ಥನಾ ಸ್ತೋತ್ರ. ಈ ಬುಕ್ ಕೂಡ ನಾನು ಸುಮಾರು ಸಲ ತೋರಿಸಿದ್ದೀನಿ. ಭಾನುವಾರದಿಂದ ಶನಿವಾರದ ತನಕ ಯಾವ್ಯಾವ ದಿನ ಯಾವ್ಯಾವ ದೇವರು, ಆ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರಗಳು, ಸ್ತೋತ್ರಗಳು ಮತ್ತು ಅಷ್ಟೋತ್ತರಗಳು ಪ್ರತಿಯೊಂದು ಕೂಡ ಇದೆ. ಮತ್ತು ಕೊನೆಯಲ್ಲಿ ಒಂದಷ್ಟು ದೇವರ ಹಾಡುಗಳಿದೆ. ಶ್ರೀ ಸೂಕ್ತ, ಪುರುಷ ಸೂಕ್ತ, ಆಮೇಲೆ ಲಿಂಗಾಷ್ಟಕಮು ಎಲ್ಲ ಇದೆ. ಕನ್ನಿಕಾ ಪರಮೇಶ್ವರಿ ಸ್ತೋತ್ರ ನೋಡಿ, ಶ್ರೀ ಸೂಕ್ತಂ ಎಲ್ಲ ಇದೆ. ಬಟ್ ಇನ್ನೂ ಅದನ್ನೆಲ್ಲ ನಾನು ಅಷ್ಟೊಂದು ಕಲ್ತಿಲ್ಲ. ಅನ್ನಪೂರ್ಣೇಶ್ವರಿ ಸ್ತೋತ್ರ, ಮಂಗಳ ಚಂಡಿಕಾ ಸ್ತೋತ್ರ ಇಂಥದ್ದೆಲ್ಲ ನಾನು ಓದ್ಕೊಳ್ತಾ ಇರ್ತೀನಿ. ಮಂಗಳ ಚಂಡಿಕಾ ಸ್ತೋತ್ರ, ಸರಸ್ವತಿ ಸ್ತೋತ್ರ, ಆಮೇಲೆ ಮಹಿಷಾಸುರ ಮರ್ದಿನಿ ಸ್ತೋತ್ರ, ಇದು ನವರಾತ್ರಿ ಟೈಮಲ್ಲಿ ಹೇಳ್ಕೊತಾ ಇರ್ತೀನಿ. ಮಹಾಲಕ್ಷ್ಮಿ ಅಷ್ಟಕ ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಈ ಥರದ್ದೆಲ್ಲ ಇದೆ ಈ ಬುಕ್ಕಲ್ಲಿ. ಈ ಥರದ್ದು ಒಂದು ಬುಕ್ ತೊಗೊಂಡ್ರೆ ಸಾಕು. ಮತ್ತು ನೋಡಿ ಈ ಬುಕ್ಕು ಕೊನೆಯಲ್ಲಿ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳು. ನಮಗೆ ಕೆಟ್ಟ ಕನಸು ಬಂದರೆ ಯಾವ ಮಂತ್ರ ಹೇಳ್ಕೋಬೇಕು, ಏನಾದರೂ ನಮಗೆ ತಪ್ಪು ಅಂತ ಗೊತ್ತಿರುತ್ತೆ, ಆದರೂ ಆ ತಪ್ಪು ಮಾಡಿಬಿಟ್ಟಿರ್ತೀವಿ. ಅದು ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ, ಆದರೆ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅಂಥದಕ್ಕೆ ನಾವು ಕ್ಷಮೆ ಯಾವ ಥರ ಕೇಳ್ಕೋಬೇಕು ಅಂದರೆ ನೋಡಿ, ಅಪರಾಧ ಕ್ಷಮಾಪಣ ಸ್ತೋತ್ರ. ಸೂರ್ಯ ಧ್ಯಾನ ಮಾಡುವಾಗ, ತೀರ್ಥ ಸ್ವೀಕಾರ ಮಾಡುವಾಗ, ಔಷಧಿ ಸೇವಿಸುವಾಗ ಈ ಥರದ್ದು ತುಂಬ ಇಂಥ ಬುಕ್ಗಳಲ್ಲಿ ಅಂಥದ್ದೆಲ್ಲ ಮಾಹಿತಿಗಳು ಇದೆ. ಸಾಧ್ಯವಾದವರು ಈ ಥರದ್ದು ಒಂದು ಬುಕ್ಕು ತೊಗೊಳ್ಳಿ ಸಾಕು, ನಿಮಗೆ ಎಲ್ಲ ರೀತಿ ಮಂತ್ರ ಸ್ತೋತ್ರ ಎಲ್ಲ ಸಿಗುತ್ತೆ. ಮತ್ತು ಸತ್ಯನಾರಾಯಣ ಸ್ವಾಮಿ ವ್ರತದ ಬುಕ್ಕು. ಹೊಸ ಮನೆಗೆ ಬಂದಮೇಲೆ ಇನ್ನೂ ಶುರು ಮಾಡಿಲ್ಲ. ಗೃಹ ಪ್ರವೇಶ ದಿನ ಮಾಡಿಸಿದ್ವಲ್ಲ, ಹಾಗಾಗಿ ಇನ್ನೂ ಶುರು ಮಾಡಿಲ್ಲ. ಬಟ್ ಹಳೆ ಮನೇಲಿದ್ದಾಗ ಹುಣ್ಣಿಮೆಗೆ ಮಾಡ್ತಾಯಿದ್ದೆ. ಸಂಕಷ್ಟಹರ ಚತುರ್ಥಿ ವ್ರತದ ಬುಕ್ಕು. ಮಾಘ ಮಾಸದ್ದು. ಇದರಲ್ಲಿ 30 ದಿನಕ್ಕೆ 30 ಕತೆ ಕೊಟ್ಟಿದ್ದಾರೆ. ಮತ್ತು ಫಲಶ್ರುತಿ ಮಂತ್ರ ತುಂಬ ಚೆನ್ನಾಗಿದೆ. ಒಂದು ತಿಂಗಳು ಪೂರ್ತಿ ಮಾಘ ಮಾಸ, ಮಾಘ ಸ್ನಾನ, ಮಾಘ ವ್ರತ ಎರಡೂ ಮಾಡ್ತೀನಿ ನಾನು. ಆಗ ಪ್ರತಿದಿನ ಈ ಕತೆನ ಓದ್ತಾ ಇರ್ತೀನಿ. ಪೂಜೆ ಎಲ್ಲ ಆದಮೇಲೆ ಪ್ರತಿದಿನ ಈ ಕತೆನ ಓದ್ಕೋತಾ ಇರ್ತೀನಿ. ಇದು ವೈಭವಲಕ್ಷ್ಮಿ ಬುಕ್ಕು ಇನ್ನೂ ಇದೆ. ವೈಭವಲಕ್ಷ್ಮಿ ಪೂಜೆ ಬುಕ್ ಇನ್ನೂ ಇದೆ. ನೋಡಿ ಇದರಲ್ಲಿ ಅಂದರೆ ಇದೆರಡು ಕುಂಕುಮಕ್ಕೆ ಬಂದಿರೋದು. ಇನ್ನೂ ಸ್ವಲ್ಪ ಇತ್ತು, ಈ ಸಲ ಪೂಜೆ ಮಾಡಿದಾಗ ಕುಂಕುಮ ಜೊತೆ ಸ್ವಲ್ಪ ಕೊಟ್ಬಿಟ್ಟಿದ್ದೀನಿ. ಒಂದು ಬುಕ್ನ ಮಾತ್ರ ನಾನು ಪರ್ಮನೆಂಟಾಗಿ ಪೂಜೆಗೆ ಅಂತ ಇಟ್ಕೊಂಡಿರ್ತೀನಿ. ನಿಮಗೆ ಬೇರೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡುವಾಗ ಬೇರೆ ಬುಕ್ಗಳು ಯಾವುದು ಸಿಗ್ತಾ ಇಲ್ಲ ಅಂತಂದಾಗ ನೋಡಿ, ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಈ ವೈಭವಲಕ್ಷ್ಮಿ ಪೂಜೆದು ಒಂದೇ ಒಂದು ಬುಕ್ ನೀವು ತಂದು ಇಟ್ಕೊಂಡ್ರೆ ಸಾಕು. ಯಾಕಂದರೆ ಇದರಲ್ಲಿ ಲಕ್ಷ್ಮಿಗೆ ಮಂತ್ರ, ಸ್ತೋತ್ರಗಳು ಮತ್ತು ಅಷ್ಟೋತ್ತರ ಎಲ್ಲ ಇರುತ್ತೆ. ಎಲ್ಲ ಲಕ್ಷ್ಮೀ ಪೂಜೆಗೂ ಕೂಡ ನಿಮ್ಗೆ ಉಪಯೋಗ ಆಗುತ್ತೆ. ಮತ್ತು ವರಮಹಾಲಕ್ಷ್ಮಿ ವ್ರತದ ಬುಕ್ಕು, ಮಹಾಲಕ್ಷ್ಮಿ ಅಷ್ಟೋತ್ತರ, ಷೋಡಶೋಪಚಾರ ಪೂಜೆ ಎಲ್ಲ ಪ್ರತಿಯೊಂದು ಇರುತ್ತೆ. ಇದು ಸಂಪೂರ್ಣ ದೇವಿ ಮಹಾತ್ಮೆ. ಈ ವರ್ಷ ತೊಗೊಂಡಿದ್ದು ನಾನು ಈ ಬುಕ್ಕನ್ನು. ಆದರೆ ಇದರಲ್ಲಿ ಇನ್ನು ಬೇರೆ ಥರದ್ದೊಂದು ಬುಕ್ ಇದೆ, ತೊಗೋಬೇಕು. ಯಾಕಂದರೆ ನಮ್ಮ ಯೋಗ ಕ್ಲಾಸಲ್ಲಿ ನಮ್ಮ ಮಾಸ್ಟರ್ ಹತ್ರ ನೋಡಿದ್ದೆ ನಾನು. ಆ ಬುಕ್ಕು ತುಂಬ ಚೆನ್ನಾಗಿದೆ. ದೇವಿಯರ ಕತೆ ಸಮೇತ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಸ್ವಲ್ಪ ಬೇರೆ ಥರ ಇದೆ ನೋಡಿ.
ಹಾಗಾಗಿ ನಾನು ಪಾರಾಯಣ ಶುರು ಮಾಡಿಲ್ಲ. ಆ ಥರ ಬುಕ್ ಒಂದು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬೇರೆ ಇನ್ನೂ 2 ಥರ ಬುಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಿ ತೊಗೋಬೇಕು. ಇನ್ನು ಕನಕದಾರ ಸ್ತೋತ್ರ, ಇದನ್ನು ಕೂಡ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ, ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ತುಂಬ ಜನರಿಗೆ ಇದನ್ನು ಓದೋದೇ ಕನ್ಫ್ಯೂಷನ್ ಆಗುತ್ತೆ. ಈ ಸೈಡಲ್ಲಿ ಸ್ತೋತ್ರ ಇರುತ್ತೆ, ಈ ಕಡೆ ಇದರ ಭಾವಾರ್ಥ ಇರುತ್ತೆ. ನಾವು ಬರೀ ಸ್ತೋತ್ರ ಮಾತ್ರ ಓದಬೇಕು. ಈ ಭಾವಾರ್ಥ ನಾವು ತಿಳ್ಕೊಂಡ್ರೆ ಸಾಕು, ಅದನ್ನು ಓದಬೇಕು ಅಂತ ಏನಿಲ್ಲ. ನಾವು ಆರಾಮಾಗಿ ಫ್ರೀಯಾಗಿರುವಾಗ ಇದನ್ನು ಓದಿ ಇದರ ಅರ್ಥ ಏನು ಅಂತ ಇಲ್ಲಿ ಓದಿ ತಿಳ್ಕೊಬೇಕಷ್ಟೇ. ಆದರೆ ದೇವ್ರ ಮುಂದೆ ಓದುವಾಗ ಬರೀ ಸ್ತೋತ್ರಗಳನ್ನ ಮಾತ್ರ ಓದಬೇಕು. ಮತ್ತು ಈ ಬುಕ್ಕಲ್ಲೂ ಅಷ್ಟೇ ಕೂಡ ನೋಡಿ, ಲಾಸ್ಟಲ್ಲಿ ಈ ಥರ ಮಹಾಲಕ್ಷ್ಮಿ ಪೂಜೆಯ ಕ್ರಮ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ನಾವು ಇದನ್ನು ನೋಡಿಕೊಂಡು ಪೂಜೆ ಮಾಡ್ಕೋಬೋದು. ಈ ಥರ ಲಕ್ಷ್ಮಿ ಕಟಾಕ್ಷ ಆಗಬೇಕಾದ್ರೆ ಯಾವ್ಯಾವ ನಿಯಮ ಪಾಲಿಸ್ಬೇಕು, ಸಣ್ಣ ಸಣ್ಣದ್ದು ಯಾವ್ಯಾವ ನಿಯಮಗಳು ಪಾಲಿಸ್ಬೇಕು ನೋಡಿ. ಕಪ್ಪಿರುವೆಗೆ ಸಕ್ಕರೆ ಹಾಕಬೇಕು, ಮತ್ತು ಉರಿಯ ಮುಳುಗಿದ ಮೇಲೆ ಮನೆ ಗೂಡಿಸ್ಬಾರ್ದು, ಒರೆಸ್ಬಾರ್ದು, ಈ ಥರ ಪ್ರತಿಯೊಂದು ಇದರಲ್ಲಿ ಟಿಪ್ಸ್ಗಳು ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ತಿಳ್ಕೊಬೋದು. ಶಿವ ಸಹಸ್ರನಾಮ, ಇದು ನಾನು ಶಿವರಾತ್ರಿ ಹಬ್ಬದ ದಿನ ಮಾತ್ರ ಮಾಡೋದು. ಇದರಲ್ಲಿ ಸಹಸ್ರನಾಮ ಬೇರೆ ಇದೆ, ಸಹಸ್ರನಾಮ ಸ್ತೋತ್ರ ಬೇರೆ ಇದೆ. ಶಿವ ಸಹಸ್ರನಾಮ ಸ್ತೋತ್ರ ಮತ್ತು ದಕ್ಷಿಣಾಮೂರ್ತಿಗಳ ಸ್ತೋತ್ರ ತುಂಬಾ ಕಷ್ಟ ಅಂತೆ ಅದನ್ನು ಕಲಿಯೋದು. ಹಾಗಾಗಿ ಶಿವ ಸಹಸ್ರನಾಮ ಮಾತ್ರ ಓದ್ಕೊಳ್ತೀನಿ, 1008 ನಾಮಗಳು. ಸ್ತೋತ್ರ ಇನ್ನೂ ಓದೋದಕ್ಕೆ ಶುರುನೇ ಮಾಡಿಲ್ಲ ನಾನು. ಈ ಬುಕ್ಕು ಶಿವರಾತ್ರಿ ಹಬ್ಬಕ್ಕೆ ನನಗೆ ತುಂಬ ಉಪಯೋಗ ಆಗುತ್ತೆ. ಶಿವಂದು ಒಳ್ಳೊಳ್ಳೆ ಹಾಡುಗಳು ಇದೆ ಮತ್ತು ಕಾಲಭೈರವ ಅಷ್ಟಕ ನಾನು ಈ ಬುಕ್ಕಿಂದನೇ ಓದೋದಕ್ಕೆ ಕಲ್ತ್ಕೊಂಡಿದ್ದು. ಇನ್ನು ಸಾಯಿಬಾಬಾ ವ್ರತದ ಬುಕ್ಕು, ಇದು ನನಗೆ ಫಸ್ಟು ಕುಂಕುಮದ ಜೊತೆ ಸಿಕ್ಕಿದ ಬುಕ್ಕು, ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಈ ಬುಕ್ಕು ನಾನು ಪೂಜೆಗೆಲ್ಲ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಏನು ಗೊತ್ತಾ, ನಮಗೊಂದು ಸಲ ಸಿಕ್ಕಿದ್ದು ಅದೇ ಕಂಪ್ನಿ ಬುಕ್ಗಳು ಮತ್ತೆ ಸಿಗೋದಿಲ್ಲ. ಇದರಲ್ಲಿ ತುಂಬ ಸ್ಪಷ್ಟವಾಗಿ ತುಂಬ ಚೆನ್ನಾಗಿದೆ. ಆಮೇಲೆ ಇದು ದೇವಸ್ಥಾನದಲ್ಲಿ ಹಿಂಗೆ ನಮ್ಮಂಗೆ ಪೂಜೆ ಮಾಡೋರೆಲ್ಲ ಕೊಟ್ಟಿರೋದು, ಹೋದ ವರ್ಷ ಸಿಕ್ಕಿದ್ದು ದೇವಸ್ಥಾನದಲ್ಲಿ ಕೊಟ್ಟಿದ್ದು. ಇದು ಒಂದು ಸಲ ಮಲ್ಲೇಶ್ವರಮಲ್ಲಿ ಗಂಗಮ್ಮ ದೇವಿ ದೇವಸ್ಥಾನ ಇದೆಯಲ್ಲ, ಅದು ಎದುರುಗಡೆ ನಂದಿ ತೀರ್ಥ ದೇವಸ್ಥಾನ ಇದೆ ನೋಡಿ, ಅಲ್ಲಿ ಹೋದಾಗ ತೊಗೊಂಡಿದ್ದು. ಅಂದರೆ ಯಾವ್ಯಾವ ನಕ್ಷತ್ರದವರು ಶಿವನ ಯಾವ ರೀತಿ ಮಂತ್ರನ ಹೇಳಬೇಕು ಅನ್ನೋಂಥದ್ದು ಈ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೋಡಿ, ಕಾಣಿಸ್ತಾ ಇದೆಯಾ, ರೋಹಿಣಿ ನಕ್ಷತ್ರದವ್ರು ಯಾರು ಇರ್ತಾರೆ ಅವರು ಈ ಮಂತ್ರ ಹೇಳ್ಕೋಬೇಕು. ಆ ಮಂತ್ರ ಮತ್ತು ಅದರ ಅರ್ಥ ಕೊಟ್ಟಿರ್ತಾರೆ. ಇದನ್ನೆಲ್ಲ ಆದಿಶಂಕರಾಚಾರ್ಯರೇ ರಚನೆ ಮಾಡಿರೋದು, ಅವ್ರದ್ದು ಕತೆ ಕೊಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ತುಂಬ ಬೆಲೆ ಏನಿಲ್ಲ, ತುಂಬ ಕಡಿಮೆ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಅಷ್ಟೇ. ನಾವು ಹೊರಗಡೆ ಹೋದಾಗ ತಿಂಡಿ ತಿನ್ನೋದಕ್ಕೆ ಎಷ್ಟೋ ಖರ್ಚು ಮಾಡಿಬಿಡ್ತೀವಿ. ಮತ್ತು ಇದೊಂದು ವಿಷ್ಣು ಸಹಸ್ರನಾಮದ ಬುಕ್ಕು, ಅಂದರೆ ಇದು 2 ಒಟ್ಟಿಗೆ ಇದೆ, ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ. ಇದೊಂದು ಬುಕ್ ಇದೆ, ಇದು ನಮ್ಮ ತಂಗಿದು. ಅವಳು ಸ್ವಲ್ಪ ದಿನ ಬಂದಳು ಕ್ಲಾಸಿಗೆ ಕಲಿಯೋದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ಕೊಡುವಾಗ. ಆದರೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅವ್ರಿಗೆ. ಆವಾಗ ಈ ಬುಕ್ಕು ನನ್ನ ಬ್ಯಾಗಲ್ಲೇ ಸೇರಿಕೊಳ್ತು, ನಾನೇ ಇಟ್ಕೊಂಡಿದ್ದೀನಿ. ಅವ್ರು ಬಂದಾಗ ಕೊಡಬೇಕು, ಮರ್ತೋಗ್ತಾಯಿದ್ದೀನಿ ನೋಡಿ. ಚೆನ್ನಾಗಿದೆ, 2 ಒಂದಿರಲ್ಲೇ ಇದೆ ಮತ್ತು ಅಕ್ಷರಗಳು ದಪ್ಪದಾಗಿದೆ. ಇದರಲ್ಲಿ ಯಾವ ಬುಕ್ಕೂ ಆನ್ಲೈನಲ್ಲಿ ತೊಗೊಂಡಿಲ್ಲ, ಎಲ್ಲನೂ ಬುಕ್ ಸ್ಟೋರು ಮತ್ತು ಗ್ರಂಥಿಗೆ ಅಂಗಡಿಗಳಲ್ಲೇ ತೊಗೊಂಡಿದ್ದು. ಕನಕದಾರ ಸ್ತೋತ್ರ ಮತ್ತು ನಿತ್ಯ ಪ್ರಾರ್ಥನಾ ಸ್ತೋತ್ರ, ಈ 2 ಬುಕ್ಕು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಮತ್ತು ವಿಷ್ಣು ಸಹಸ್ರನಾಮದ ಬುಕ್ಕು ಆಶ್ರಮದಲ್ಲಿ ಸಿಕ್ಕಿದ್ದು. ಭಗವದ್ಗೀತೆ ಬುಕ್ಕು ಕುಂಕುಮದ ಜೊತೆ ಸಿಕ್ಕಿದ್ದು. ಇಷ್ಟು ಬಿಟ್ಟರೆ ಇನ್ನು ಮಿಕ್ಕಿದ್ದು ನಾನು ಅಂಗಡಿನಲ್ಲೇ ತೊಗೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?